ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ತಾಲೂಕಿನ ಓಲ್ವಾಡ ಅಗ್ರಹಾರದಲ್ಲಿ ಕರ್ನಾಟಕ ಕಾಲೇಜು ವತಿಯಿಂದ ಎನ್ಎಸ್ಎಸ್ ಶಿಬಿರ ಮುಕ್ತಾಯ. ಸೂಕ್ತ ಪ್ರತಿಭೆ ಹೊರಹಾಕಲು ಎನ್ಎಸ್ಎಸ್ ಶಿಬಿರಗಳು ಪ್ರೇರಣೆ ನೀಡುತ್ತವೆ. ಬಿಜಿ ಶೆಟ್ಕಾರ್. ಶಿಬಿರದಿಂದ ಮಕ್ಕಳಲ್ಲಿ ನಾಯಕತ್ವದ ಗುಣ ಬೆಳೆಯುತ್ತವೆ. ಡಾಕ್ಟರ್ ಮಲ್ಲಿಕಾರ್ಜುನ ಹಂಗರ್ಗಿ. ಡಿ ಮಾಣಿಕ್ ಬಾಬು ಆಂಗಪ್ಪ ಮಾಧ್ಯಮ ಶಾಲೆಯಲ್ಲಿ SC/ST ಮಕ್ಕಳಿಗೆ ಪ್ರವೇಶಾತಿ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ಜರುಗಿದ ಪ್ರತಿಭಟನೆ ಮತ್ತು ಧರಣಿ. 43 ವಿದ್ಯಾರ್ಥಿಗಳ ಜೀವನ ಇದೀಗ ಅಡಕತ್ತರಿಯಲ್ಲಿ. ಪ್ರವೇಶಾತಿಗೆ ಆಗ್ರಹಿಸಿದ ವಿವಿಧ ಸಂಘಟನೆಗಳ ಪ್ರಮುಖರು ಮತ್ತು ಪಾಲಕರು. ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ವಾರ್ತಾಧಿಕಾರಿ ಜಿ ಸುರೇಶ್ ಅವರಿಗೆ ಡಾಕ್ಟರೇಟ್ ಪ್ರದಾನ. ಮನೋವಿಜ್ಞಾನ ವಿಭಾಗದಲ್ಲಿ ಕೈಗೊಂಡ ಸಂಶೋಧನಾ ಪ್ರಬಂಧ ಮಂಡನೆಗೆ ಪ್ರಶಸ್ತಿ ಪ್ರದಾನ. ಇವರ ಈ ಪ್ರಶಸ್ತಿಗೆ ಹಿತೈಷಿಗಳಿಂದ ಶುಭ ಹಾರೈಕೆ. ಒಂದೇ ರಾತ್ರಿಯಲ್ಲಿ 180 ಮಿಲಿಮೀಟರ್ ಮಳೆ ಬಿತ್ತು. ಹೈರಾಣದ ಬಸವಕಲ್ಯಾಣ ತಾಲೂಕಿನ ರೈತರು. ತಾಲೂಕಿನ ಅಟ್ಟೂರು ಕೊಹಿನೂರು ಕೆರೆ ಒಡೆದು ಅಪಾರ ಹಾನಿ. ಸ್ಥಳಕ್ಕೆ ಶಾಸಕ ಶರಣು ಸಲಗಾರ್, DC ಗೋವಿಂದ ರೆಡ್ಡಿ ಪರಿಶೀಲನೆ ಭೇಟಿ. ವಾರ್ತೆಗಳ ವಿವರ. ಬೀದರ್ ತಾಲೂಕಿನ ಓಡ್ವಾಡ ಅಗ್ರಹಾರ ಗ್ರಾಮದ ಅನಂತಶಯನ ವೆಂಕಟೇಶ್ವರ ಮಂದಿರದಲ್ಲಿ ಕರ್ನಾಟಕ ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಸೇವಾ ಯೋಜನೆ ಅಂದರೆ NSS ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜೂನ್ 7ರಿಂದ 13ರವರೆಗೆ 7 ದಿವಸಗಳ ಕಾಲ ಆಯೋಜನೆ ಮಾಡಿರುವಂತಹ ಈ ಶಿಬಿರ ಇಂದು ಮುಕ್ತಾಯಗೊಂಡಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ BG ಶೆಟ್ಕರ್ ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ಮಕ್ಕಳಲ್ಲಿ ಪ್ರತಿಭೆಗಳು ಅಡಗಿರುತ್ತವೆ, ಅವುಗಳನ್ನು ಹೊರಹಾಕಲು NSS ಶಿಬಿರಗಳು ಪ್ರೇರಣೆ ನೀಡುತ್ತವೆ. ಈ ಶಿಬಿರ ಮಕ್ಕಳಿಗೆ ಒಂದು ಸಾಹಸ ಕಾರ್ಯ, ನಾಯಕತ್ವದ ಗುಣಗಳು, ಭಾಷಣ ಕಲೆ, ವೇದಿಕೆಯ ಧೈರ್ಯ, ಶ್ರಮದಾನದ ಕುರಿತು ಕಲಿಸಿಕೊಡುತ್ತವೆ. ಪರಸ್ಪರ ಸಮಾಜದಲ್ಲಿ ಪ್ರೀತಿ ಮತ್ತು ಬಾಂಧವ್ಯದಿಂದ ಹೇಗೆ ಬದುಕಬೇಕು, ಸಮಯ ಪ್ರಜ್ಞೆಯನ್ನು ಹೇಗೆ ನಾವು ಬೆಳೆಸ್ಕೊಳ್ಬೇಕು, ಸಾಮೂಹಿಕ ನಾಯಕತ್ವದ ಗುಣಗಳನ್ನು ಕಲಿಸ್ತವೆ. ಅಂಕ ಗಳಿಸುವುದರ ಜೊತೆಗೆ ಸಂಸ್ಕಾರದಿಂದ ಹೇಗೆ ಬದುಕಬೇಕು ಎನ್ನುವಂತಹ ಒಂದು ವಿಚಾರಗಳನ್ನು, ಅನೇಕ ವಿಷಯಗಳನ್ನು ಈ ಒಂದು NSS ಶಿಬಿರ ಕಲಿಸಿಕೊಡ್ತವೆ ಅನ್ನುವಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಕೆಲವು ಬಾರಿ ಶಕ್ತಿಯಿಂದ ಮಾಡುವ ಕಾರ್ಯ ಯುಕ್ತಿಯಿಂದಲೂ ಕೂಡ ಸಾಹಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ. ಅನಂತಶಯನ ವೆಂಕಟೇಶ್ವರ ಮಂದಿರದ ಹೊರಗಡೆ ಇರುವಂತಹ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಧಕ್ಕೆಯಾಗದಂತೆ ಯುಕ್ತಿಯಿಂದ ಮಂದಿರದೊಳಗೆ ವಿದ್ಯಾರ್ಥಿಗಳು ಇಟ್ಟಿದ್ದು ಶ್ಲಾಘನೀಯ ಕಾರ್ಯವಾಗಿದೆ. ಶಿಬಿರದ ನಂತರವೂ ಕೂಡ ವಿದ್ಯಾರ್ಥಿಗಳು ತಲಾ ಒಂದೊಂದು ಗಿಡಗಳನ್ನು ಮನೆಯೊಳಗೆ ನೆಡಬೇಕು, ನೆರೆಯವರಿಗೂ ಕೂಡ ಜಾಗೃತಿ ಮೂಡಿಸಬೇಕೆಂದು BG ಶೆಟ್ಕರ್ ಅವರು ಹೇಳಿದರು. ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಹಂಗರ್ಗಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ, ಸಮಾಜಮುಖಿ ಜೀವನಕ್ಕೆ NSS ಶಿಬಿರಗಳು ಸಹಕಾರಿಯಾಗುತ್ತವೆ. ಬದುಕಲು ಬಿಡು ಎನ್ನುವಂಥ ತತ್ವ, ನಾವು ನಮ್ಮವರು ಎನ್ನುವಂತಹ ಭಾವನೆ, ಆತ್ಮಸ್ಥೈರ್ಯ ಮತ್ತು ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥ ಸಂದೇಶ ಈ ಶಿಬಿರಗಳು ನೀಡುತ್ತವೆ. ಸಮಾಜ ಮತ್ತು ದೇಶ ಕಟ್ಟುವಂಥ ತರಬೇತಿ ಇಂತಹ ಶಿಬಿರಗಳಲ್ಲಿ ಸಿಗ್ತವೆ ಎನ್ನುವಂಥ ಮಾತನ್ನು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮ 7 ದಿವಸಗಳ ಶಿಬಿರದ ಅನುಭವವನ್ನು ಮಾಧ್ಯಮದ ಮುಂದೆ ಹಂಚಿಕೊಳ್ತಾ ಪ್ರತಿದಿನ ಒಬ್ಬೊಬ್ಬ ವಿಷಯ ತಜ್ಞರನ್ನು ಕರೆಸಿ ಉತ್ತಮ ಉಪನ್ಯಾಸವನ್ನು ಕೊಡಿಸಿ ಹಲವು ವಿಷಯಗಳ ಕುರಿತು ತಿಳಿದುಕೊಳ್ಳುವಂತೆ ಕಾಲೇಜಿನವರು ಮಾಡಿದ್ದಾರೆ. ಹೀಗಾಗಿ ಕಾಲೇಜಿನ ಪದಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಸಮಾರೋಪ ಸಮಾರಂಭದಲ್ಲಿ ಹಲವು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು. ಶಿಬಿರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ತಂಡಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಮಾರಂಭದಲ್ಲಿ NSS ಅಧಿಕಾರಿ ಡಾಕ್ಟರ್ ದಿಲೀಪ್ ಮಾಲೆ, ಸೋಮನಾಥ್ ಬಿರಾದರ್, ಸಂಸ್ಥೆಯ ಆಡಳಿತಾಧಿಕಾರಿ HS ಪಾಟೀಲ್, ಡಾಕ್ಟರ್ ಮಾದಯ್ಯ ಸ್ವಾಮಿ, ಡಾಕ್ಟರ್ ಸೋಮನಾಥ್ ಮುದ್ದ, ಪರಮೇಶ್ವರ್ ಡಿ, ಆ್ಯನಿ ಕ್ರಿಸ್ಟಿನಾ, ಶ್ರುತಿ ಸ್ವಾಮಿ, ಚಂದ್ರಿಕಾ ದೇಶಮುಖ್, ಡಾಕ್ಟರ್ ಶಶಿಧರ್ ಪಾಟೀಲ್, ಡಾಕ್ಟರ್ ರಾಜಮೋಹನ್ ಪರದೇಶಿ, ಗೀತಾ ರಾಗ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಇವತ್ತಿನ ದಿವಸ ಕರ್ನಾಟಕ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜಿನ NSS ವತಿಯಿಂದ ಈ ಒಂದು ದೇವರ ಪರಿಸರದಲ್ಲಿ ಕ್ಯಾಂಪಿನ ಇವತ್ತಿನ ಕೊನೆಯ ದಿವಸ. ಈ NSS ಮಾಡುವ ಕಾರಣ ಅಂದರೆ ವಿದ್ಯಾರ್ಥಿಗಳಲ್ಲಿ ಏಕತೆ, ಶ್ರಮ ಮಾಡುವ ಒಂದು ಅವಕಾಶ, ಒಕ್ಕಟ್ಟು, ಈ ಒಂದು ಎಲ್ಲರೂ ಒಂದೇ ಇದ್ದೀವಿ ಎಂಬ ಭಾವನೆ ಹುಟ್ಟುವ ಒಂದು ಕಾರಣದಿಂದ 7 ದಿವಸದ ಈ ಒಂದು ಕಾರ್ಯಕ್ರಮ ಇವತ್ತು ಸಮಾಪ್ತಗೊಂಡಿದೆ. ಇವರ ರಿಪೋರ್ಟ್ ಪ್ರಕಾರ ಕಳೆದ 7 ದಿವಸದಿಂದ ಒಳ್ಳೆಯ ರೀತಿಯಲ್ಲಿ ಹುಡುಗರು, ವಿದ್ಯಾರ್ಥಿಗಳು ಈ ಒಂದು ಗ್ರಾಮದ ಎಲ್ಲ ಮನೆಗಳಿಗೆ ವಿಸಿಟ್ ಮಾಡಿ ಗುಡಿಯ ಪರಿಸರ, ಗ್ರಾಮದ ಪರಿಸರ ಸ್ವಚ್ಛತೆಯನ್ನು ಕಾಪಾಡಲು ಪ್ರಯತ್ನಿಸಿದ್ದಾರೆ. ನನಗೆ ಭಾಳ ಹರ್ಷ ಅನ್ನಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ NSS ಕ್ಯಾಂಪು ಸಕ್ಸಸ್ಫುಲ್ ಆಗಿದೆ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ನಂಗರಿಗೆ ಕರ್ನಾಟಕ ಕಲಾ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅತ್ಯಂತ ಹೆಮ್ಮೆಯ ವಿಷಯ, ಬೀದರ್ ವಿಶ್ವವಿದ್ಯಾಲಯದಿಂದ ಧನಸಹಾಯವನ್ನು ಪಡೆದು ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಒಂದು ಸಂಯೋಜನೆಯಲ್ಲಿ ನಾವು 7 ದಿನದ NSS ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಭಾಗಿಯಾಗಿರ್ತಕ್ಕಂಥ 150 ಮಕ್ಕಳಕ್ಕೂ ಹೆಚ್ಚು ಈ ವಿಲೇಜ್ನಲ್ಲಿ ಇದ್ದಿರ್ತಕ್ಕಂಥ ಎಲ್ಲ ಒಂದು ಸೇವೆಯನ್ನು ಸಲ್ಲಿಸೋದಷ್ಟೇ ಅಲ್ಲ, ಕೂಡಿ ಬದುಕುವ ಕಲೆ, ಸಮಾಜ ಸೇವೆ ಮತ್ತು ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ನಡೀತಕ್ಕಂಥ ಒಂದು ಮನೋಭಾವ, ರಾಷ್ಟ್ರ ಪ್ರೇಮ, ಹೀಗೆ ಹಲವಾರು ದಿಶೆಗಳಲ್ಲಿ ಅವರು ಬೆಳೆದಿದ್ದಾರೆ ಮತ್ತು ಹಲವಾರು ದಿಶೆಗಳಲ್ಲಿ ಚಿಂತನೆಗೆ ಎಡೆಮಾಡಿ ಕೊಡ್ತಕ್ಕಂತಹ ಈ ಕಾರ್ಯಕ್ರಮ ನಡೆದಿದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳ ಒಂದು ಸೇವೆಯನ್ನು ಈ ಗ್ರಾಮಸ್ಥರು ಪರಿಗಣಿಸಿ ಆ ಗ್ರಾಮಸ್ಥರು ಕೂಡ ವರ್ಣನೆ ಮಾತುಗಳನ್ನು ಇಲ್ಲಿ ಹೇಳಿರ್ತಕ್ಕಂಥದ್ದು ಒಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಈ ಸೇವಾ ಮನೋಭಾವನೆ, ಸಮಾಜಮುಖವಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳಿಬೇಕು. ಇದು ಅವರ ಜೀವನದ ಒಂದು ಭಾಗ ಆಗಬೇಕು. ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಈ ದೇಶ ಪ್ರೇಮವನ್ನು ಬೆಳೆಸ್ಕೊಂಡು ದೇಶ ಸೇವೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಸೇವೆ ಒಟ್ಟಾರೆ ಒಂದು ಸಕ್ಸಸ್ ಆಗಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಹೆಸರು ಮಹಾನಂದ ತಂದೆ ಮಾರುತಿ. ನಾನು ಕರ್ನಾಟಕ ಕಾಲೇಜಿನಲ್ಲಿ BCom ಸೆಕೆಂಡ್ ಸೆಮ್ನಲ್ಲಿ ಓದ್ತಿದ್ದೇನೆ. ಇದು 7 ದಿನದ ಒಂದು ಶಿಬಿರವಾಗಿದ್ದು ಶ್ರಮದಾನ ತುಂಬ ಪ್ರತಿಯೊಂದು ವಿದ್ಯಾರ್ಥಿಯ ಜೀವನದಲ್ಲಿ ತುಂಬ ಮುಖ್ಯವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬರ್ತಾ ದಿನಗಳಲ್ಲಿ ಪ್ರತಿಯೊಬ್ಬ ಮಾನವನಲ್ಲಿ ಒಂದು ಯಾರಿಗೊಂದು ಶ್ರಮದಾನ ಆಗಲಿ, ಯಾರಿಗೊಂದು ಸೇವೆ ಮಾಡೋದಾಗಲಿ, ಪ್ರತಿಯೊಂದು ಯಾವುದೂ ಕಾಣಿಸ್ತಾ ಇಲ್ಲ. ಹಾಗಾಗಿ ನಾವು ಶ್ರಮದಾನ ತುಂಬ ಮುಖ್ಯವಂತ ಹೇಳ್ಬೋದು. ಯಾಕೆಂದರೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ನಾವು ದೇಶವನ್ನು ಬೆಳೆಸುವಂಥವರಾಗಿ ನಾವು ಮುಂದಿನ ನಮ್ಮ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೂ ನಾವು ತುಂಬ ಸ್ಫೂರ್ತಿದಾಯಕವಾಗಿರಬೇಕು. ಅವರಿಗೆ ಪ್ರತಿಯೊಂದು ಶಿಸ್ತಾಗಲಿ, ದೊಡ್ಡ ಸಮಯ ಪ್ರಜ್ಞೆ ಆಗಲಿ, ಯಾರ ಹತ್ರ ಹೇಗೆ ನೋಡ್ಕೋಬೇಕು, ಹೇಗೆ ಮಾತಾಡಬೇಕು, ಮತ್ತು ಪ್ರತಿಯೊಬ್ಬರಿಗೆ ಸ್ಫೂರ್ತಿದಾಯಕ ಇರಬೇಕಂದ್ರೆ ಈ NSS ತುಂಬ ಮುಖ್ಯವಾಗಿದೆ ಅಂತ ಹೇಳ್ಬೋದು. ನಾವು ಈ NSS ಕಾರ್ಯಕ್ರಮವನ್ನು ಜೂನ್ 7ನೇ ತಾರೀಕಿಂದ ಆರಂಭವಾಗಿದ್ದು ಇಂದು ಮುಕ್ತಾಯ ದಿನವಾಗಿದೆ. ಅಂದರೆ ಜೂನ್ 13ನೇ ತಾರೀಕು ಮುಕ್ತಾಯ ದಿನವಾಗಿರುತ್ತದೆ. ಅಂದಿನಿಂದ ನಾವು ಮುಂಜಾನೆ ಪ್ರತಿದಿನ ಅಂದರೆ ಈ ಸತತವಾಗಿ ಈ 7 ದಿನಗಳು ಕೂಡ ಮುಂಜಾನೆ 8 ಗಂಟೆಗೆ ಕಾಲೇಜಿನ ಆವರಣದಲ್ಲಿ ಸೇರ್ತಾ ಇದ್ವಿ. ಹಾಗೂ 9 ಗಂಟೆಗೆ ಅಂದರೆ ಓಡವಾಡದ ಅಗ್ರವಾದ ತಲುಪಿ ದೇವರ ದರ್ಶನ ಮಾಡಿ ಶ್ರಮದ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೆವು. ನಂತರ ನಮ್ಮ ತಂಡದಲ್ಲಿ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳನ್ನು 5 ತಂಡವಾಗಿ ವಿಭಾಗ ಮಾಡಲಾಗಿತ್ತು. ಪ್ರತಿಯೊಂದು ತಂಡವು ಕೂಡ ಒಂದು ದಿನದ ಪೂರ್ತಿ ಕಾರ್ಯಾಚರಣೆ, ಏನೇನು ಕಾರ್ಯಗಳು ವ್ಯವಸ್ಥೆಗಳು ಪೂರ್ತಿ ಆ ತಂಡವೇ ನಿರ್ವಹಿಸುತ್ತಿತ್ತು. ನಂತರ ತಿಂಡಿ ಮುಗಿಸಿದ ನಂತರ ಪ್ರತಿಯೊಬ್ಬ 7 ದಿನಗಳು ಒಬ್ಬೊಬ್ಬ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದರು. ಹಾಗೂ ಪ್ರತಿಯೊಂದು ವಿಷಯವನ್ನು ಒಂದೊಂದು ಅತಿಥಿಗಳಿಗೆ ಹಂಚಿತವಾಗಿತ್ತು. ಪ್ರತಿಯೊಬ್ಬರು ಕೂಡ ಅದರ ಬಗ್ಗೆ ಮಾತನಾಡಿ ಅಂದರೆ ನನ್ನನ್ನು ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ, ಯಾರ ಮುಂದೆ ಹೇಗೆ ನಡ್ಕೊಳ್ಬೇಕು, ನಮ್ಮ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು, ಪರಿಸರ ರಕ್ಷಣೆ ಹೇಗೆ ಮಾಡಬೇಕು ಅಂತ ಮುಂತಾದ ವಿಷಯಗಳನ್ನು ತಿಳಿಸಿ ನಮಗೆ ಒಂದು ತಿಳುವಳಿಕೆ ಹೇಳ್ಕೊಡ್ತಾರೆ ಅಂತ ಹೇಳ್ಬೋದು. ಇಷ್ಟೇ. ಧನ್ಯವಾದ. ಇಂದು ನಾವು NSS ಶಿಬಿರವನ್ನು ಅಚ್ಚುಕಟ್ಟಾದ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಸುಂದರವಾಗಿ ಎಲ್ಲ ಶಿಬಿರಾರ್ಥಿಗಳು ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಕರ್ನಾಟಕ ಕಲಾ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಅತ್ಯಂತ ಸುಂದರವಾದ ಒಂದು ಕ್ಯಾಂಪ್ಗಳನ್ನು ಅಳವಡಿಸಿಕೊಂಡು ಬಂದಿದ್ದೇವೆ. ಈ ಗ್ರಾಮದಲ್ಲಿ ಬಂದು ಅನೇಕ ಗ್ರಾಮಸ್ಥರಿಗೆ ಜಾಗೃತಿ ಕಾರ್ಯಕ್ರಮ ನೆರವೇರಿಸಿದ್ದೇವೆ.
ನಂತರ ಈ ಒಂದು ದೇವಾಲಯದ ಸುತ್ತಮುತ್ತಲ ಸ್ವಚ್ಛತೆ ಕಾರ್ಯವನ್ನು ಮಾಡಿ ನಾವು ಅತ್ಯುತ್ತಮ ಒಂದು ಹೆಸರನ್ನು ಗಳಿಸಿದ್ದೇವೆ ಅಂತಕ್ಕಂಥದ್ದು ಹೇಳಲು ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಪರಿಸರ ಸಂರಕ್ಷಣೆ ಬಗ್ಗೆ ಹಾಗೂ ಸ್ವಚ್ಛತೆಯ ಬಗ್ಗೆ, ಆರೋಗ್ಯದ ಬಗ್ಗೆ ಅನೇಕ ವಿಷಯಗಳು, ಪ್ರತಿನಿತ್ಯ ಒಂದೊಂದು ವಿಷಯಗಳನ್ನು ಉಪನ್ಯಾಸ ಕಾರ್ಯಕ್ರಮ ಅಳವಡಿಸಿ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅದರ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮಗಳನ್ನು ಕೊಡಿಸಲಾಗಿತ್ತು ಸರ್. ಇದರಿಂದ ವಿದ್ಯಾರ್ಥಿಗಳಿಗೆ ಅತ್ಯಂತ ಅವರು ಕೂಡ ಮಾತಾಡಬೇಕು, ವೇದಿಕೆ ಕಡೆ ಅವರು ಬರಬೇಕು ಅಂತಕ್ಕಂಥದ್ದು ಒಂದು ಹೊಸ ಹುರುಪು ಅವರಲ್ಲಿ ಬಂತು ಸರ್. ಅದರಂತೆ ನಮ್ಮ ಸೊಸೈಟಿ ಕಡೆಯಿಂದ ಪ್ರತಿನಿತ್ಯ ಒಬ್ಬೊಬ್ಬರು ಬಂದು ಅವರು ಕೂಡ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದರು ಸರ್. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಸಿ ಅವರು ಅತ್ಯಂತ ಒಂದು ಒಳ್ಳೆಯ ಪ್ರದರ್ಶನ ಕೊಡುವಂತೆ ಪ್ರೋತ್ಸಾಹಿಸಿದರು. ಅದೇ ರೀತಿ ನಮ್ಮ ಪ್ರಾಂಶುಪಾಲರು ಹಾಗೂ ನಮ್ಮ ಎಲ್ಲ NSS ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಊಟದ ವ್ಯವಸ್ಥೆ, ಅದೇ ರೀತಿಯಲ್ಲಿ ಬೆಳಗ್ಗೆ ನಾಷ್ಟ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು, ಅತ್ಯಂತ ಆರೋಗ್ಯಕರ ಹಾಗೂ ಒಳ್ಳೆಯ ಆಹಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಸರ್. ಪ್ರತಿ ವರ್ಷ ಈ ಕ್ಯಾಂಪ್ಗಳನ್ನು ಅಳವಡಿಸಿಕೊಂಡು ಅದೇ ರೀತಿ ನಮ್ಮಿಂದ ಆದಷ್ಟು ಕಾರ್ಯಗಳನ್ನು ಮಾಡುತ್ತವೆಂದು ನಾವು ಈ ಮಾಧ್ಯಮದ ಮುಖಾಂತರ ಭರವಸೆ ನೀಡುತ್ತೇನೆ ಸರ್. ಜೈ ಹಿಂದ್, ಜೈ ಕನ್ನಡ. ನನ್ನ ಹೆಸರು ಪವನ್ ಅಂತ ಸರ್, BA 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿ, ಕಲಾ ವಿಭಾಗದ ವಿದ್ಯಾರ್ಥಿ ಸರ್. ಸುಮಾರು 15 ವರ್ಷಗಳಿಂದ ಪ್ರತಿಷ್ಠಿತ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಪ್ರವೇಶ ಸಿಗ್ತಾ ಇತ್ತು. ಆದರೆ ಈ ಬಾರಿ ಜಿಲ್ಲೆಯ ಏಕೈಕ ಆಂಗ್ಲ ಮಾಧ್ಯಮ ಶಾಲೆಯಾಗಿರುವಂಥ ದಿ ಮಾಣಿಕ್ ಪ್ರಭು ಆಂಗ್ಲ ಒಂದು ಮಾಧ್ಯಮ ಶಾಲೆಯವರು ಕಟ್ಟಡ ನಿರ್ಮಾಣದ ಒಂದು ನೆಪವನ್ನು ಒಡ್ಡಿ SC/ST ಮಕ್ಕಳಿಗೆ ಪ್ರವೇಶಾತಿಗೆ ಅವಕಾಶ ನೀಡ್ತಾ ಇಲ್ಲ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಎನ್ನುವಂಥ ಮಾತನ್ನು ಅವಕಾಶ ವಂಚಿತ ವಿದ್ಯಾರ್ಥಿಗಳ ಪಾಲಕರು ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಮಾಧ್ಯಮದವರ ಮುಂದೆ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನ್ಯಾಯ ಸಿಗೋವರೆಗೆ ನಾವು ಪ್ರತಿಭಟನೆ ಹಾಗೂ ಅಹೋರಾತ್ರಿ ಧರಣಿಯನ್ನು, ಸತ್ಯಾಗ್ರಹ ಕೂಡ ನಡೆಸ್ತೇವೆ. ಇದೀಗ ಪ್ರವೇಶಾತಿಯ ಕೊನೆಯ ದಿನಾಂಕ ಕೂಡ ಮುಗಿದಿದೆ. ನಮ್ಮ ಮಕ್ಕಳ ಜೀವನ ಅಡಕತ್ತರೆಯಲ್ಲಿ ಸಿಕ್ಕಿ ಹಾಕಿಕೊಂಡಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದೇವೆ, ನ್ಯಾಯ ಕೊಡಿಸುವಂಥ ಭರವಸೆ ಕೂಡ ನೀಡಿದ್ದಾರೆ ಎಂದು ಪಾಲಕ ಲಕ್ಷ್ಮೀಪುತ್ರ ಮಾಳಿಗೆಯವರು ಹುಮ್ನಾಬಾದ್ನಿಂದ ಆಗಮಿಸಿ ಬೀದರ್ನಲ್ಲಿ ಮಾಧ್ಯಮದ ಮಿತ್ರರಿಗೆ ತಿಳಿಸಿದರು. ಇನ್ನೋರ್ವ ಹುಮ್ನಾಬಾದ್ ತಾಲೂಕಿನ ಶೆಡೋಳ್ ಗ್ರಾಮದ ಪಾಲಕ ಗೌತಮ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡ್ತಾ, ಈ ಹಿಂದೆ ಬಡವರ ಹೊಟ್ಟೆ ಮೇಲೆ ಹೊಡಿತಾರೆ ಎಂದು ನಾವು ಕೇಳಿದ್ದೇವೆ. ಆದರೆ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇದೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ವಿದ್ಯೆಯ ಮೇಲೆ ಹೊಡಿತಾ ಇದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. ನಮ್ಮ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಲು ಯೋಚಿಸಿದ್ದೆವು. ನಮ್ಮ ಮಕ್ಕಳು ಈಗಾಗಲೇ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ದಾರೆ. ಜಿಲ್ಲೆಯಲ್ಲಿ ಇರುವುದು ಏಕೈಕ ಆಂಗ್ಲ ಮಾಧ್ಯಮ ಶಾಲೆ ದಿ ಮಾಣಿಕ್ ಪ್ರಭು ಆಂಗ್ಲ ಮಾಧ್ಯಮ ಶಾಲೆ. ಅದನ್ನೇ ನಂಬಿಕೊಂಡು ಕುಳಿತಿದ್ದೆವು. ಆದರೆ ಇದಕ್ಕಿದ್ದ ಹಾಗೆ ಕಟ್ಟಡ ನಿರ್ಮಾಣದ ನೆಪವೊಡ್ಡಿ ಶಾಲೆಯವರು ನಮ್ಮ ಮಕ್ಕಳನ್ನು ಬೀದಿಗೆ ತಳ್ಳಿದ್ದಾರೆ. ನ್ಯಾಯ ಸಿಗೋವರೆಗೆ ನಿರಂತರವಾಗಿ ಹೋರಾಟ ನಿಲ್ಲುವುದಿಲ್ಲ ಎಂದು ಹೇಳಿದರು. ದಲಿತ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರಾದ ಸಂದೀಪ್ ಕಾಂಟೆ ಕೂಡ ಮಕ್ಕಳಿಗೆ ನ್ಯಾಯ ನೀಡುವಂತೆ ಸಮಾಜ ಕಲ್ಯಾಣ ಇಲಾಖೆಗೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡರು. ಇದೇ ವೇಳೆ ಪ್ರಮುಖರಾದ ಶ್ರೀನಿವಾಸ್ ಕಟ್ಟಿಮನಿ, ರಾಜ್ಕುಮಾರ್ ಮೂಲಭಾರತಿ, ಬಾಬು ನಾರಾಯಣಪುರ, ಬಸವರಾಜ್ ಮೊರೆ, ಸುಧಾಕರ್ ರಾಜಗಿರ, ಉಮೇಶ್ ವಾರಳಿಕರ್ ಸೇರಿದಂತೆ 6ನೇ ತರಗತಿಯ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಯಾರು ಅನ್ಯಾಯ ಮಾಡ್ಯಾರ, ಯಾಕೆ ಮಾಡ್ಯಾರ, ಯಾರಿಗೆ ಮಾಡ್ಯಾರ? ಮಾನ್ಯರೇ, ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಷ್ಠಿತ ಶಾಲೆಗಳಲ್ಲಿ SC/ST ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಅಂದರೆ ಪ್ರೆಸ್ಟಿಜಿಯಸ್ ಸ್ಕೂಲ್ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಸುಮಾರು 15 ವರ್ಷಗಳಿಂದ ಈ ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆ. ಆದರೆ ಈ ವರ್ಷ ಮಾತ್ರ ಮಾಣಿಕ್ ಪಬ್ಲಿಕ್ ಸ್ಕೂಲ್ ಇರೋದು ಜಿಲ್ಲೆಯಲ್ಲಿ, ಬೀದರ್ ಜಿಲ್ಲೆಯಲ್ಲಿ ಏಕೈಕ ಆಂಗ್ಲ ಮಾಧ್ಯಮ ಸರ್ಕಾರ ವತಿಯಿಂದ ನಡೆಯುತ್ತೆ. ಸುಮಾರು 15 ವರ್ಷಗಳಿಂದ ಅಲ್ಲಿ ವಿದ್ಯಾರ್ಥಿಗಳನ್ನು ಈ ಸ್ಕೀಮಲ್ಲಿ ಪ್ರೆಸ್ಟಿಜಿಯಸ್ ಸ್ಕೂಲಲ್ಲಿ ತೊಗೊಳ್ತಾ ಇದ್ದಾರೆ. ಆದರೆ ಈ ವರ್ಷ ಬಿಲ್ಡಿಂಗ್ನ ನೆಪ ಹೇಳಿ ಮಕ್ಕಳನ್ನು SC/ST ಮಕ್ಕಳು, ಒಟ್ಟು SC 25, ST 18 ಮಕ್ಕಳನ್ನು ಅಲ್ಲಿ ಶಾಲೆಗೆ ತೊಗೊಳಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ನಿಖರವಾಗಿ ತಿಳಿದು ಬಂದಿಲ್ಲ. ನನ್ನ ತಿಳಿದ ಮಟ್ಟಿಗೆ ಪಾಲಕರಿಗೆ ಸಂಶಯ ಎಡೆ ಮಾಡಿಕೊಡ್ತಾ ಏನಂದರೆ, ಆಡಳಿತ ಮಂಡಳಿಯವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾಡಳಿತ ಇವೆಲ್ಲರೂ ಶಾಮೀಲಾಗಿ ಈ ಮಕ್ಕಳನ್ನು ಅನ್ಯಾಯ ಮಾಡಲಾಗ್ತಾಯಿದೆ. ಅದನ್ನು ಪ್ರತಿಭಟಿಸಿ ಒಂದು ಪಾಲಕರು ಮತ್ತು ಮಕ್ಕಳಿಗೆ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದೆ. ಅಹೋರಾತ್ರಿವರೆಗೆ ನ್ಯಾಯ ಸಿಗೋವರೆಗೆ ಅಹೋರಾತ್ರಿವರೆಗೆ ಧರಣಿಯನ್ನು ಮಾಡ್ತಾಯಿದ್ದೀವಿ. ಡೊನೇಷನ್ ಸರ್ಕಾರ ಕೊಡೋದು ಪ್ರತಿಷ್ಠಿತ SC/ST ಮಕ್ಕಳಿಗೆ 50,000, ಅವರು ಕೇಳ್ತಾರೋದು 2 ಲಕ್ಷ. ಇಲ್ಲ, ನಾವು ಅಡ್ಮಿಷನ್ಸ್ ಎಲ್ಲ ಹೋಗಿದ್ದೇವೆ ಮೇಡಮ್. ಖಾಸಗಿಯಾಗಿ ಅವ್ರು 2 ಲಕ್ಷ ತಗೋತಾ ಇದ್ದಾರೆ. ನಮ್ಮ ಸರ್ಕಾರದಿಂದ 16,000 ರೂಪಾಯಿ ಪ್ರೈವೇಟ್ ತಗೋತಾರೆ. ಸೊ ಹೀಗಾಗಿ ಅವರು ಬಿಲ್ಡಿಂಗ್ನ ಕುಂಟು ನೆಪ ಹೇಳ್ತಾ ಇದ್ದಾರೆ. ಅವರು ಹೋದ ವರ್ಷ ತಗೊಂಡಿದ್ದಾರೆ, ಇದೇ ವರ್ಷ ಮಾಡ್ತಾ ಇದ್ದಾರೆ. ಅವಾಗ ಈಗ ಮುಂದೆ ಏನು ಮಾಡ್ಬೇಕಂತ ಇದ್ರಿ? ನ್ಯಾಯ ಸಿಗೋವರೆಗೂ ನಿರಂತರ ನಾವು ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ನಾವು ಅವರು ಹರಿಕೆ ಉತ್ತರ ಕೊಡ್ತಾ ಇದ್ದಾರೆ. ನಾವು ಮಾತಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಕಾಲಹರಣ ಮಾಡ್ತಾ ಇದ್ದಾರೆ. ಕಮಿಷನರ್ ಆದೇಶ ಪ್ರಕಾರ ಇದೇ ತಿಂಗಳ 11ನೇ ತಾರೀಕು ಕೊನೆಯ ದಿನಾಂಕ ಅಡ್ಮಿಷನ್ದು.
ಆದರೆ ಕೊನೆ ದಿನಕ್ಕೂ ಮುಗಿದೋಗಿದೆ. ಮಕ್ಕಳು ಈಗ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ ಪಾಲಕರು. ಮೌಖಿಕವಾಗಿ ಭೇಟಿಯಾಗಿವಿ ಮತ್ತು ಲಿಖಿತವಾಗಿ ಪತ್ರ ಕೊಟ್ಟಿದ್ವಿ. 7ನೇ ತಾರೀಕು ಕೊಟ್ಟಿದ್ವಿ ಮತ್ತು ಮೊನ್ನೆ 10ನೇ ತಾರೀಕು ಭೇಟಿಯಾಗಿವಿ. ನೋಡ್ತೀವಿ, ಮಾತಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ ಅಂತ ಅಷ್ಟೇ ಅವರ ಹರಿಕೆ ಉತ್ತರಗಳು. ಯಾವುದೇ ಒಂದು ಇದು ಸಮಂಜಸ ಉತ್ತರ ಬರ್ತಾ ಇಲ್ಲ ಅವರಿಂದ. ಹಾಂ, ನಾವು 10ನೇ ತಾರೀಕಿಗೆ ಅವ್ರಿಗೆ ಮನವಿ ಕೊಟ್ಟಿವಿ ಮೇಡಮ್. 3ನೇ ತಾರೀಕಿಗೆ ಸೋಷಿಯಲ್ ಮೇಡಮ್ ಅವರಿಗೆ ಅವತ್ತು ಹೇಳಿದ್ವಿ ನಾವೊಂದು ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಧರಣಿ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ ಅಂತ ಅವರಿಗೆ 3ನೇ ತಾರೀಕು ಸಭೆ ಕರೆದಿದ್ದರು ಅವರು. ಆ ಸಭೆಯಲ್ಲಿ ಇನ್ನೂ ಯಾರು ಸಚಿವರು ಯಾರು ನಮಗೆ ಜನಪ್ರತಿನಿಧಿಗಳು ಯಾರು ಕೈಗೆ ಸಿಕ್ಕಿಲ್ಲ. ಮೊನ್ನೆ ತಾನೇ ಚುನಾವಣೆ ಮುಗಿದಿದೆ. ಚುನಾವಣೆ ಮುಗಿದ ನಂತರ ಇನ್ನು ಸಚಿವರಾಗಲಿ, ಶಾಸಕರಾಗಲಿ, ಸಂಸದರಾಗಲಿ ಯಾರೂ ನಮ್ಮ ಕೈಗೆ ಇನ್ನೂ ಸಿಕ್ಕಿಲ್ಲ. ನಮ್ಮ ಇನ್ನೂ ಸಮಸ್ಯೆಗೆ ಅವರ ಗಮನಕ್ಕೆ ಹೋಗಿಲ್ಲ ನಮ್ಮ ಸಮಸ್ಯೆ. ಲಕ್ಷ್ಮೀಪುತ್ರ ಮಾಗೆ ನಾನು ಜವಾಬ್ದಾರಿತ ಪಾಲಕನಾಗಿ ಮಾತಾಡ್ತಾ ಇದ್ದೀನಿ. ಹುಮ್ನಾಬಾದ್ ಮೇಡಮ್. ಇವತ್ತು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ SC ಮತ್ತು ST ಏನು ಎಕ್ಸಾಮಲ್ಲಿ ಪಾಸ್ ಆಗಿದಾರ, ನೇರವಾಗಿ ನಾನು ಕೇಳಿದ್ದೇನೆ, ಹೊಟ್ಟೆ ಮೇಲೆ ಅನ್ನ ಕುಡಿತಾರ, ವಿದ್ಯೆ ಕುಡಿತಾರ ಅಂತ ಕೇಳಿದ್ದೇನೆ. ಈ ಬೀದರ್ ಜಿಲ್ಲಾ ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ ಯಾರಾದರೂ ಇದ್ದಾರಾದ್ರೂ ವಿದ್ಯೆ ಕಸ್ಕೊಂಡ್ರೆ ಯಾರಾದರೂ ಅದನ್ನು ಆ ಜಿಲ್ಲಾಧಿಕಾರಿ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ನಾನು. ಯಾಕಂದ್ರೆ ಇತಿಹಾಸದಲ್ಲಿ ಈ ಭಾರತ ದೇಶದಲ್ಲಿ ಯಾರು ಕೂಡ ಇಲ್ಲಿ ತನಕ ವಿದ್ಯೆ ಕಸ್ಕೊಂಡಿಲ್ಲ. ಇವತ್ತು ಗರೀಬ್ ಮಕ್ಕಳದು ಇವತ್ತು ನಮ್ಮ ಮಕ್ಕಳು ವಿದ್ಯೆ ಕಸ್ಕೊಂಬಂಥ ಕೆಲಸ ಯಾರಾದರೂ ಮಾಡಿದಾರೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಜಿಲ್ಲಾಧಿಕಾರಿ ಮಾಡಿದಾರ. ಇವತ್ತು ನಾವು ಮಕ್ಕಳಿಗೆ ತೊಗೊಂಡು ನಾವು ಇವತ್ತು ಒಂದೇ ದಿನ ಅಲ್ಲ ಮೆಮಣ ಕೊಟ್ಟು ಮನೆಗೆ ಹೋಗೋದಿಲ್ಲ. ನಾವು ಚಳಿ ಮಳೆ ಬಿಸಿಲು ಏನೇ ಗಾಳಿ ಇದ್ರು ಏನೂ ಇದ್ರು ಕೂಡ ಮಕ್ಕಳಿಗೆ ತೊಗೊಂಡು ಅಹೋರಾತ್ರಿ 7 into 24 ಇವತ್ತು ನಾವು ಧರಣ ಮಾಡಬೇಕಂತ ತೀರ್ಮಾನ ತೊಗೊಂಡಿದ್ದೆವು. ಇದು ಇವತ್ತು ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸ್ಬೇಕಿದು, ಮತ್ತು ಈ ಸೋಷಿಯಲ್ ವೆಲ್ಫೇರ್ ಮಂತ್ರಿ ಆದ SC ಮಾದೇವಪುರಿಗೆ ಮುಟ್ಟಬೇಕು, ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದ ಈಶ್ವರ್ ಖಂಡ್ರೆ ಅವರಿಗೆ ಇದು ಗಮನಕ್ಕೆ ಹೋಗಬೇಕು. ಇವರೆಲ್ಲರೂ ಕೂಡಿ ನಮ್ಗೆ ಯಾವಾಗ ನ್ಯಾಯ ಕೊಡ್ತಾರ ಅವಾಗ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ. ಇಲ್ಲ ಅಂತಂದ್ರೆ ಅದು ಏನಾದರೂ ಕೂಡ ನಾವು ಮಕ್ಕಳಿಗೆ ತೊಗೊಂಡು ಇಲ್ಲೇ ಉಳಿಬೇಕಂತ ನಾವು ತೀರ್ಮಾನ ಮಾಡಿ ಬಂದಿದ್ದೆವು. ನಾವು ಇದು ಗೆಲ್ಲತನ ನಾವು ಇವತ್ತು ಹೋರಾಡ್ತೇ ಬಿಡಲ್ಲ. ನನ್ನ ಹೆಸರು ಗೌತಮ್ ಅಂತೇಳಿ. ಅಷ್ಟೇ ಪಾಲಕರ ವತಿಯಿಂದ ಏನು ತಮ್ಮ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಯಲ್ಲಿ ರಿಸಲ್ಟ್ ಬಂದು ಫಲಿತಾಂಶ ಬಂದು ಉತ್ತಮ ರೀತಿಯಲ್ಲಿ ಫಲಿತಾಂಶ ಬಂದರೂ ಕೂಡ ಶಾಲೆಗೆ ಅನುಮತಿಯನ್ನು ನಿರಾಕರಣೆ ಮಾಡಿದ್ದಾರೆ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತು ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತದೆ. ಮೊದಲನೇ ಈ ಹೋರಾಟ ನ್ಯಾಯಯುತ ಹೋರಾಟ. ಈ ಹೋರಾಟದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಭಾಳ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಯಾವ ಮೀಸಲಾತಿ ನೇಮಕಾತಿಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿತ್ತು, ಆ ಮೀಸಲಾತಿ ರೋಸ್ಟರ್ ಪ್ರಕಾರ ಇಲ್ಲಿ ಯಾವುದೇ ನೇಮಕಾತಿಗಳು ಆಗಿಲ್ಲ ಅಂತಕ್ಕಂಥದ್ದು ನಾವು ನೋಡಿದಾಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದಾವೆ. ನಗರ ಮತ್ತು ಗ್ರಾಮೀಣ ಅಂತಕ್ಕಂಥ 2 ರಿಸರ್ವೇಷನ್ಗಳನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ರಿಸರ್ವೇಷನ್ಗಳದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ 15ಕ್ಕಿಂತ ಹೆಚ್ಚು ಯಾವ ರೀತಿ ಕೋವಿಡ್ನಲ್ಲಿ ತಂದೆ ತಾಯಿ ಸತ್ತಿದ್ದಾರೆ ಅವ್ರ ಮಕ್ಕಳಿಗೆ, ಮತ್ತು ಆಶ್ರಯ ನಿರ್ಗತಿಕರಿಗೆ, ಆಮೇಲೆ ಒಂಟಿ ದಂಪತಿಗಳ ಮಕ್ಕಳಿಗೆ ಎಲ್ಲ ಹಿಂಗೆ ವಿವಿಧ ಸಫಾಯಿ ಕರ್ಮಚಾರಿ, ಪೌರ ಕಾರ್ಮಿಕರು ಇಂಥ ಮಕ್ಕಳಿಗೆ ನೇಮಕ ಮಾಡಬೇಕು, ದೇವದಾಸಿಯರ ಮಕ್ಕಳಿಗೆ ನೇಮಕ ಮಾಡಬೇಕು ಅಂತಿದೆ. ಈ ರೀತಿಯ ನೇಮಕಾತಿಗಳು ಯಾವುದೂ ಇಲ್ಲಿವರೆಗೂ ನಡೆದಿಲ್ಲ. ಹಾಗಾಗಿ ಇದು ಒಂದು ಏನಂತಾರೆ ಒಂದು ಗೋಲ್ಮಾಲ್ ಅಂತಕ್ಕಂಥ ರೀತಿಯಲ್ಲಿ ಇದು ಈ ಸರ್ಕಾರ ಪ್ರತಿಷ್ಠಿತ ಶಾಲೆಗಳಿಗೆ ಬಡ ಮಕ್ಕಳು ಹೋಗಬೇಕಂತದ್ದನ್ನು ಕೂಡ ದಂಧೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಶಾಲೆ ಕನ್ಸ್ಟ್ರಕ್ಷನ್ನೇ ಇಲ್ಲ ಅಂತಂದ್ರೆ ಪರೀಕ್ಷೆ ಸಂದರ್ಭದಲ್ಲಿ ಅವರು ಶಾಲೆಗೆ ಅನುಮತಿ ಕೊಡ್ತೇವೆ ಅಂತೇಳಿ ಯಾಕೆ ಅಗ್ರಿಮೆಂಟ್ ಮಾಡ್ಕೋಬೇಕಾಗಿತ್ತು? ನಮ್ಮ ವಿದ್ಯಾರ್ಥಿಗಳ ಜೀವನ ಯಾಕೆ ಹಾಳು ಮಾಡಬೇಕಾಗಿತ್ತು? ಇವತ್ತು ಆ ಶಾಲೆಗಳನ್ನು ನಂಬ್ಕೊಂಡು ಇಲ್ಲಿ ಕೂಡ್ತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು, ಈಗ ಲಕ್ಷ್ಮೀಪುತ್ರ ಮಾಳಿಗೆ ಸಾಹೇಬರು ಹೇಳ್ದಂಗೆ ಜಿಲ್ಲೆಯಲ್ಲಿ ಇಂಥವ್ರು ಎಷ್ಟು ವಿದ್ಯಾರ್ಥಿಗಳದಾರು, ಅವ್ರು ಯಾರು ಇಂಥ ಶಾಲೆಗಳ ಆಮೇಲೆ ಆಸೆ ಇಟ್ಕೊಂಡು ಯಾರು ನಮ್ಮ ವಿದ್ಯಾರ್ಥಿಗಳು ಯಾವುದೇ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಲ್ಲ. ಈಗ ಅವ್ರಿಗೆ ಯಾರಿಗಾರ ಅಡ್ಮಿಷನ್ ತೊಗೊಳಕ್ಕೆ ಹೋದ್ರೆ ಟೈಮ್ ಓವರ್ ಆಗ್ಯದ ಅಂತಾರೆ ಅಥವಾ ಡೊನೇಷನ್ ಹೆಚ್ಚಿಗೆ ಹೇಳ್ತಾರೆ. ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಇದಕ್ಕೆ ಸಮಾಜ ಕಲ್ಯಾಣ ಇಲಾಖೆ 75,000 ರೂಪಾಯಿ ಕೊಡ್ತದೆ ಅಂತ ಆದೇಶ ಇದೆ. ಅವ್ರೇನಪ್ಪ ಅಂದರೆ 2 ಲಕ್ಷ ಕೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆದೇಶ ಇದೆ. ಈ 2 ಗೊಂದಲದ ನಡುವೆ ನಮ್ಮ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡಿಸ್ತೇವೆ. ಮತ್ತೊಂದು ವಿಶೇಷವಾಗಿ ಈ ಮೀಸಲಾತಿಯಲ್ಲಿ 50% ಹುಡುಗರು 50% ಹುಡುಗಿಯರು ಅಂತಕ್ಕಂಥ ಮೀಸಲಾತಿ ಕೂಡ ಇದೆ. ಅದನ್ನು ಕೂಡ ಯಾರೂ ಫಾಲೋ ಮಾಡ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಪ್ರಕರಣಗಳು ಮತ್ತು ಈ ಸಮಿತಿ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅವ್ರ ಜಿಲ್ಲೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವ್ರು ಬಂದು ಈ ವಿದ್ಯಾರ್ಥಿಗಳ ಗೋಳನ್ನು ಆಲಿಸಿ ಅವ್ರಿಗೇನಪ್ಪ ಅಂತಂದ್ರೆ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಕೊಡ್ತೀವಂತೇನೆ ಹೇಳಿ ಇವತ್ತು ನಮ್ಮ ವಿದ್ಯಾರ್ಥಿಗಳ ಅನ್ಯಾಯ ಮಾಡ್ತಾ ಇದ್ದಾರೆ. ಅದನ್ನು ಸರಿಪಡಿಸಿ ಇವತ್ತು ಜಿಲ್ಲಾಧಿಕಾರಿಗಳು ಅವ್ರ ಮುಂದಾಳತ್ವದಲ್ಲೇ ಈ ಸಮಸ್ಯೆ ಬಗೆಹರಿಬೇಕು.
ಇಲ್ಲ ಅಂತಂದ್ರೆ ಇಲ್ಲಿನ ವಿದ್ಯಾರ್ಥಿಗಳು ಸಂಘಟನೆಗಳೆಲ್ಲ ಸೇರಿಕೊಂಡು ಜಿಲ್ಲೆಯಲ್ಲಿ ಹೋರಾಟ ರೂಪಿಸಬೇಕಾಗ್ತದೆ. ಮತ್ತು ಸಣ್ಣ ಮಕ್ಕಳು ರೋಡಿಗೆ ಬರೋದು ತುಂಬ ಅದು ಒಂದು ಭಾಳ ಕೆಟ್ಟ ಗಳಿಗೆ. ಅದು ಇವತ್ತು ಬಂದಿದ್ದಾರೆ ಮಕ್ಕಳು, ಅದನ್ನು ಪರಿಗಣಿಸಾದರೂ ನಮ್ಮ ಜಿಲ್ಲಾಡಳಿತ ನಮ್ಮ ಪಾಲಕರ ಜೊತೆ ನಿಂತ್ಕೊಳ್ಬೇಕು ಮತ್ತು ಸಮಾಜ ಕಲ್ಯಾಣ ಇದಕ್ಕೆ ಸಂಪೂರ್ಣವಾಗಿ ಸಹಕರಿಸಬೇಕಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ. ಅಲ್ಲ, ಅದು ಅವ್ರದ್ದು ಸರ್ಕಾರದ ಜೊತೆ ಅದ್ರ ಜೊತೆ ಅವ್ರದ್ದು ಏನದ ಅದು ಗುರುತಿಲ್ಲ. ನಮ್ಮ ಪಾಲಕರಿಗೆ ಇಲ್ಲಿವರೆಗೆ 2 ಲಕ್ಷ ಕೇಳಿರ್ತಕ್ಕಂಥದ್ದು ಪ್ರಕರಣಗಳಂತೂ ಇನ್ನೂ ಎಲ್ಲಿಗೂ ಬಂದಿಲ್ಲ. ಬಟ್ ನಮಗೆ ಮಾಹಿತಿ ಇರೋ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆ ಏನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿಗಳಿಗೆ ಅವ್ರ ಸ್ಕೂಲಿಗೆ ಸೇರ್ತದೆ, ಅವರಿಗೆ 75 ಲಕ್ಷ ಏನೋ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಅದು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ವತಿಯಿಂದ ಜಿ ಸುರೇಶ್ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿದೆ. ಸುರೇಶ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದಲ್ಲಿ ದಿ ಇಂಪ್ಯಾಕ್ಟ್ ಆಫ್ ಡಿಪ್ರವೇಷನ್ ಆ್ಯಂಡ್ ಯೂತ್ ಪ್ರಾಬ್ಲಮ್ಸ್ ಆ್ಯಂಡ್ ಅಚೀವ್ಮೆಂಟ್ ಮೋಟಿವೇಶನ್ ಸೆಲ್ಫ್ ಕಾನ್ಸೆಪ್ಟ್ ಆ್ಯಂಡ್ ಅಕಾಡೆಮಿಕ್ ಅಚೀವ್ಮೆಂಟ್ ಎನ್ನುವಂಥ ಒಂದು ಸಂಶೋಧನಾ ಪ್ರಬಂಧವನ್ನು ಕಲಬುರಗಿಯ ಶರಣಬಸವೇಶ್ವರ ಕಾಲೇಜಿನ ಮನೋವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಆರ್ ವೆಂಕಟರೆಡ್ಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಂಡಿಸಿದರು. ಸುರೇಶ್ ತಂದೆ ಗುಂಡಪ್ಪ ಗುತ್ತೇದಾರ್ ಅವರು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಾಲಗಡ್ಲ ಗ್ರಾಮದವರಾಗಿದ್ದು ಪ್ರಸ್ತುತ ಇವರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಬೀದರ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಸಾಧನೆಗೆ ಅವರ ಅಧಿಕಾರಿ ವೃಂದದವರು, ಗುರು ವೃಂದದವರು ಹಾಗೂ ಕುಟುಂಬದ ಸದಸ್ಯರು ಹಾಗೂ ಸಹಪಾಠಿ ಮಿತ್ರರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಕೊಹಿನೂರ್ ಅಟ್ಟೂರು ಗ್ರಾಮದ ಕೆರೆಗಳು ಸತತ ಮಳೆಯಿಂದಾಗಿ ಬಿರುಕು ಬಿಟ್ಟು 60 ಮೀಟರ್ಗೂ ಹೆಚ್ಚು ಅಗಲ ಒಡೆದಿರುವುದರಿಂದ ಕೆರೆಯ ಕೆಳಗಡೆ ಇರುವಂತಹ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋದ ಒಂದು ಘಟನೆ ಜರುಗಿದೆ. ಒಂದೇ ರಾತ್ರಿ ಏಕಾಏಕಿ ಸುರಿದ 180 ಮಿಲಿಮೀಟರ್ ಮಳೆಯಿಂದಾಗಿ ಜನರು ಪರೇಶಾನ್ ಆಗಿದ್ದಾರೆ. ಸುಮಾರು 30 ಬಾವಿಗಳು ತುಂಬಿ ನಿಂತಿವೆ. ರಸ್ತೆಗಳು ಮತ್ತು ಸೇತುವೆಗಳು ಕೊಚ್ಚಿಕೊಂಡು ಹೋಗ್ತಾ ಇವೆ. ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ವಿದ್ಯುತ್ ಕಂಬಗಳು ಬಿದ್ದಿವೆ. ಕಂದಾಯ ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳ ಸಮೀಕ್ಷೆಯಲ್ಲಿ ತೊಡಗಿದ್ದಾರೆ. ಸ್ಥಳಕ್ಕೆ ಶಾಸಕ ಶರಣು ಸಲಗರ್ ಹಾಗೂ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭೇಟಿ ನೀಡಿದ್ದಾರೆ. 1,000 ಎಕರೆ ಕೃಷಿ ಭೂಮಿ ಮೇಲ್ಮೈ ಹಾನಿಯಾಗಿದೆ ಎಂದು ತಿಳಿದು ಬಂದಿದೆ. ಜಂಟಿ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡುವಂತಹ ಒಂದು ಕುರಿತು ಡಿಸಿ ಅವರು ಮಾಹಿತಿ ನೀಡಿದ್ದಾರೆ. ಹೊಡಿತಿದ್ರೆ ಆರ್ನಡ ಹೊಡಿತಿದ್ರಿ ಇದು. ಆದ್ರೆ ಪೂರ 100% ಐತ್ರಿ. ಇಲ್ಲಿ ಅವ್ರು ಗೊತ್ತಿದ್ರಿ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ಆಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.